ಎಲ್ಲ ವೀಕ್ಷಕರಿಗೂ ನಮಸ್ಕಾರ ರೀ. ನಮ್ಮ ಉಣ್ಕಲ ಗ್ರಾಮದೊಳಗೆ ವೀರಭದ್ರೇಶ್ವರ ಕಾಲೋನಿ ಎಂಬ ಏರಿಯಾದೊಳಗೆ ಹಾವು ಬಂದದಂತ ಫೋನ್ ಮಾಡಿದ್ರೆ ಅಲ್ಲಿ ಹೋಗಿ ನೋಡಿದಾಗ ಅದು ನಾಗರಾಮ್ ಇತ್ತು ಚೀಲದ ಬುಡಕ್ಕೆ ಕುಂತಿತ್ತು. ನೋಡ್ಬೋದು ನೀವು ಎಲ್ಲಿ ಕುಂತೈತೆ ಅಂತೇಳಿ. ನೋಡ್ರಿ ಅದಕ್ಕೆ ಹಾಲು ಇಟ್ಟಾರಿ, ಹಾಲು ಕುಡಿತೈತೆ ಅಂತೇಳಿ. ಆ ಹಾಲು ಅದರದ್ದು ನೈಸರ್ಗಿಕ ಆಹಾರ ಅಲ್ರಿ, ಅದು ಮಾಂಸಾಹಾರಿ ಹಾವು. ಹಾಗಾಗಿ ಹಾಲು ಕುಡಿಯೋಂಗಿಲ್ಲ ಹಾವು. ಹಾಲು ಕುಡಿತಂತಂದ್ರೆ ಹಾವು ಸಾಯ್ತೈತ್ರಿ. ದಯಮಾಡಿ ಹಾಲು ಗೀಲು ಅದಕ್ಕೆ ಹಾಕಕ್ಕೆ ಹೋಗ್ಬೇಡ್ರಿ. ಅದರ ನೈಸರ್ಗಿಕ ಆಹಾರ ಅಲ್ಲ, ಅದು ಮಾಂಸಾಹಾರಿ. ಅದು ಇಲಿ ಕೊಪ್ಪಿ ತಿನ್ಕೊಂತ ಅಡ್ಡಾಡುವಂಥ ಹಾವು. ನೋಡಿರಿ ಚೀಲದ ಬುಡಕ್ಕೆ ಕುಂತಿತ್ತು. ಅವರೆಲ್ಲ ಭಯ ಪಟ್ಕೊಂಡು ನಂಗೆ ಫೋನ್ ಮಾಡಿದಾಗ ಅದನ್ನು ನಾವು ರಕ್ಷಣೆ ಮಾಡಿದ್ವಿ. ಹಾವು ನಾಗರಾಮ್ ರೀ. ನೋಡಿರಿ ಒಂದು 2ರಿಂದ 3 ಫೂಟ್ ಐತಿ. ಅದನ್ನು ಸುರಕ್ಷಿತವಾಗಿ ನಾವು ರಕ್ಷಣೆ ಮಾಡಿ ಒಂದು ಅರಣ್ಯ ಪ್ರದೇಶ ಒಳಗೆ ಬಿಟ್ವಿ. ನೋಡಿರಿ ಹೆಂಗೈತೆ ಹಾವು. ಹಾಗಾಗಿ ದಯವಿಟ್ಟು ಸುತ್ತಮುತ್ತಲ ಸ್ವಚ್ಛತೆ ಕಾಪಾಡಿಕೊಡ್ರಿ. ಯಾಕಂದ್ರೆ ಬಿಸಿಲು ಮತ್ತು ಮಳೆ ಸಂಬಂಧ ಹಾವುಗಳ ಸಂಖ್ಯೆ ಹೆಚ್ಚಿಗೆ ಆಗ್ತೈತಿ. ಯಾಕಂದ್ರೆ ಮಳೆ ಬಂದಾಗ ಕಡಿಮೆ ಆಗ್ತೈತಿ, ಬಿಸಿಲಿದ್ದಾಗ ಮತ್ತು ಜಾಸ್ತಿ ಆಗ್ತೈತಿ. ಹಾಗಾಗಿ ಸುರಕ್ಷಿತವಾಗಿರ್ರಿ ಎಲ್ಲರೂ. ಹಾವುಗಳನ್ನ ಉಳಿಸ್ರಿ. ಯಾರು ದಯಮಾಡಿ ಹೊಡಿಬೇಡ್ರಿ. ನಿಮ್ಮ ಸುತ್ತಮುತ್ತಲು ಊರ ರಕ್ಷಕರು ಇರ್ತಾರೆ, ಅವ್ರು ಕರೆ ಮಾಡಿದ್ರೆ ಹಾವುಗಳನ್ನು ರಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಇದನ್ನು ಡಬ್ಬಿ ಒಳಗೆ ಹಾಕಿ ನಾವು ರಕ್ಷಣೆ ಮಾಡಿದ್ವಿ ಹಾವು. ನೋಡಿರಿ ಈಗ ಪ್ಯಾಕ್ ಆತ್ರಿ ಹಾವು. ನೋಡಿರಿ ಡಬ್ಬಿ ಒಳಗೆ ಹೋಗ್ತಾ ಅದಕ್ಕೆ ಯಾವುದಾದಂಥ ತೊಂದರೆ ಮಾಡ್ದಂಗೆ ನಾವು ರಕ್ಷಣೆ ಮಾಡಿದ್ವಿ. ಆಮೇಲೆ ಅದನ್ನು ಮನೆಯವರೆಲ್ಲ ಏನು ಮಾಡಿದ್ರಂದ್ರೆ ಒಂದು ನಂಬಿಕೆ ರೀ, ಎಲ್ಲರೂ ಸೇರಿ ಅದಕ್ಕೆ ಪೂಜೆ ಮಾಡಿದ್ರಿ. ಹಾಗಾಗಿ ಜೀವಂತ ಹಾವುಗಳನ್ನ ಪೂಜೆ ಮಾಡಿ ಬದುಕಿಸೋದು ನಮ್ಮ ಧರ್ಮ ರೀ. ದಯವಿಟ್ಟು ಪರಿಸರ ಹಾಗೂ ಪ್ರಾಣಿ ರಕ್ಷಣೆ ನಮ್ಮೆಲ್ಲರ ಹೊಣೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋಗಳನ್ನ